ಸರ್, ಇನ್ನು ವಿಷ್ಣು ಸರ್ ಅಭಿಮಾನಿಗಳ ಪರವಾಗಿ ನಾನು ಈ ಒಂದು ಪ್ರಶ್ನೆ ಕೇಳ್ತಿರೋದು, ನೀವು ಈ ಬಂಧನದಲ್ಲಿ ವಿಷ್ಣು ಸರ್ ಜೊತೆಗೆ ಆಕ್ಟ್ ಮಾಡಿದ್ರಿ, ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಂತಹ ಒಂದು ಮೂಮೆಂಟ್ ಮತ್ತೆ ಅವ್ರು ಏನ್ ನಿಮಗೆ ಒಂದು ಟಿಪ್ಸ್ ಎಲ್ಲ ಕೊಟ್ಟಿದ್ರು, ಸಜೆಷನ್ಸ್ ಕೊಟ್ಟಿದ್ರು? ಒಂದೇನಂದ್ರೆ ವಿಷ್ಣು ಸರ್ನ ತುಂಬಾ ಮೇಲೆ ನೋಡ್ತೀನಿ. ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಸೂಟ್ಗಳೆಲ್ಲರೂ ಆಗ್ತಾರೆ, ಬಟ್ ಅವ್ರಿಗೆ ಮ್ಯಾಚ್ ಆಗಕ್ಕೆ ಯಾರಿಗೂ ಆಗಿಲ್ಲ. ಅಂಡ್ ಅವರೊಂದು ಬರ್ತಿಂಗ್ ಸ್ಟೈಲ್ ಇದೆ, ಅಮೇಝಿಂಗ್. ಅದು ಅವರ ಸೀನಿಯರ್ ಇದು ಈಗ ಹೇಳ್ತೀನಿ ನನಗೆಲ್ಲ ಅಂತ ಕಾಣಿಸ್ತದೆ. ಅವ್ರ ಪಕ್ಕದಲ್ಲಿ ಇಟ್ಟರೆ ನಾನು ಆಕ್ಚುಲಿ ಒಂದು ಸ್ವಲ್ಪ ವಯಸ್ಸಾದವನು ಅಂತ ದ ಸ್ಟ್ರಕ್ಚರ್ ವಾಟ್ ಹಿ ಹ್ಯಾಸ್ ಅಂಡ್ ಆಲ್ ಲೆಜೆಂಡ್ಸ್. ಬಗ್ಗೆ ಮಾತಾಡೋದಲ್ಲ, ಉಸಿರಾಡೋದು ಯೋಗ್ಯತೆ ಇಲ್ಲ. ಅವ್ರಿಗೆ ನೀವು ಕಲ್ತಿರೋದು, ಅವ್ರು ನನಗೆ ಹೇಳಿರೋದು ಒಂದೇನಂದ್ರೆ ಅವ್ರು ಒಂದೇ ಹೇಳ್ತೀವಿ, ಎಲ್ಲೇ ಹೋಗಿದ್ರೆ ಟೈಮ್ ಕೀಪ್ ಅಪ್ ದ ಟೈಮ್. ನೀನು ಹೇಳು, ನಾನು 9 ಗಂಟೆಗೆ ಬರ್ತೀನಿ, 9 ಗಂಟೆಗೆ ಅಲ್ಲಿ ಇರೋದು ಅಷ್ಟೇ. ಯಾವತ್ತೂ ಟೈಮ್ ಕೀಪ್ ಅಪ್ ಅಂತ. ಯಾಕಂದ್ರೆ ಫಸ್ಟ್ ನಾನು ಜಗದೀಶ್ ಅವ್ರು ಹೇಳಿದ್ರು, ಸರ್ ಎಷ್ಟೊಂದು ಬರ್ತಾರೆ ಹೇಳ್ಬಿಟ್ರು, ಸರ್ 8 ಗಂಟೆಗೆ ಬರ್ತಾರೆ, ನಾನು 7ವರೆಗೆ ಬಂದ್ಬಿಡ್ತೀನಿ. ಯಾಕಂದ್ರೆ ಅವ್ರು ಬರಕ್ಕೆ ಮುಂಚೆ ನಾವು ಇರುತ್ತೆ. ದರ್ಶನ ಮಧ್ಯಾಹ್ನ ಬೇಕು ಕೂತಿರ್ತೀನಿ, ನಾನು ಬರೋಕ್ಕೆ ಮುಂಚೆ ನಾನು ಹೇಳ್ಬಿಟ್ಟು ಬರ್ತೀನಿ.